ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಫೆಬ್ರವರಿ 1ನೇ ತಾರೀಕು ಭಾನುವಾರ. ವಿಶೇಷವಾಗಿ ಇಂದಿನ ದಿವ್ಯ ಬಲಿಪೂಜೆಯಲ್ಲಿ ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ವೈಯಕ್ತಿಕ ಜೀವನವನ್ನು, ನಮ್ಮ ಕೆಲಸ ಕಾರ್ಯವನ್ನು, ನಮ್ಮ ಎಲ್ಲ ಸಮಸ್ಯೆಗಳನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಈ ತಿಂಗಳು ವಿಶೇಷವಾಗಿ ನಾವು ತಪಸ್ಸು ಕಾಲವನ್ನು ಪ್ರಾರಂಭಿಸುತ್ತಿದ್ದೇವೆ. ಯೇಸುವಿನ ಅತಿ ದಾರುಣ ಮರಣದ ಕುರಿತು ಚಿಂತಿಸುವ, ಧ್ಯಾನಿಸುವ ತಿಂಗಳಾಗಿದೆ. ಈಗ ನಾವು ಉಪವಾಸ ಮಾಡಿ ಪ್ರಾರ್ಥಿಸುತ್ತಿರುವುದು ನಮ್ಮ ಮಕ್ಕಳಿಗಾಗಿ. ಅವರಿಗೆ ದೇವರ ಸಹಾಯ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ಕರುಣೆಯಾಗಿರಿ ಸ್ವಾಮಿ ಎಂದು ಪ್ರಾರ್ಥಿಸೋಣ. ಇಂದು ನಾವು ವಾಕ್ಯವನ್ನು ಆಲಿಸುವಾಗ ಈ ತಿಂಗಳು ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ನಡೆಯಲಿ, ನಮಗೆ ಒಂದು ಸಾಕ್ಷಿ ಹೇಳಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸೋಣ. ಇಂದಿನ ದೇವರ ವಾಕ್ಯ 1 ಸಾಮುವೇಲನು 17ನೇ ಅಧ್ಯಾಯ 40ನೇ ವಾಕ್ಯವನ್ನು ಆಲಿಸೋಣ. ಕುರಿ ಕಾಯುವ ತನ್ನ ಕೋಲನ್ನೇ ತೆಗೆದುಕೊಂಡು ಹೊರಟನು. ಒಂದು ಹಳ್ಳಕ್ಕೆ ಹೋಗಿ 5 ನೊಣಪು ಕಲ್ಲುಗಳನ್ನು ಆರಿಸಿಕೊಂಡನು. ಕುರುಬರ ಪದ್ಧತಿಯಂತೆ ಅವುಗಳನ್ನು ತನ್ನ ಸೊಂಟ ಚೀಲದಲ್ಲಿ ಹಾಕಿಕೊಂಡನು. ಕೈಯಲ್ಲಿ ಕವಣೆಯನ್ನು ಹಿಡಿದು ಆ ಫಿಲಿಸ್ಟನನ್ನು ಎದುರಿಸಲು ಹೋದನು. ಪ್ರಿಯರೇ, ದಾವೀದನು ಗೋಲ್ಯಾತ ಎಂಬ ಬಲಿಷ್ಠನ ಹತ್ತಿರ ಹೋಗಲು ಆರಿಸಿಕೊಂಡಿದ್ದು ಮತ್ತು ತಾನು ತೆಗೆದುಕೊಂಡ ನಿರ್ಧಾರ, ಅವನು ಆರಿಸಿಕೊಂಡಿದ್ದು 5 ಕಲ್ಲನ್ನು. ಆ ದಾವೀದನು ಹಾಗಿದೆ ಗೋಲ್ಯಾತನನ್ನು ಸೋಲಿಸಿದ್ದು. ದೊಡ್ಡ ದೊಡ್ಡ ಜನರು ಅಲ್ಲಿಯ ಗುಡಾರದಲ್ಲಿ ಅವಸಿಕೊಳ್ಳಿದ್ದಾಗ ಅದನ್ನು ಮೇಯಿಸಿ ನಡೆದಿದ್ದ ದಾವೀದನು ದೇವರ ಶಕ್ತಿಯಿಂದ ಯುದ್ಧ ಮಾಡಿ ವಿಜಯ ಹೊಂದಿದ್ದ. ಅದರ ಭಾಗವಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಪ್ರಿಯರೇ, ಅದು ದಾವೀದನು ಸಹಾಯ ಮಾಡಿದ್ದ ದೇವರು ಇಂದು ನಿನ್ನನ್ನು ಸಹಾಯ ಮಾಡುತ್ತಾರೆ. ಹಾಲೆಲೂಯ. 1ನೇ ತಾರೀಕು ನಮಗೆ ಈ ವಾಕ್ಯವನ್ನು ವಿಶ್ವಾಸದಿಂದ ಹೇಳೋಣ. ಅಂದು ದಾವೀದನನ್ನು ಸಹಾಯ ಮಾಡಿದ ದೇವರು ಇಂದು ನನ್ನನ್ನು, ನನ್ನ ಮಕ್ಕಳನ್ನು, ನನ್ನ ಕುಟುಂಬವನ್ನು ಸಹಾಯ ಮಾಡುತ್ತಾರೆ ಎಂದು. ಆಮೇನ್. ನನ್ನ ನಿಯೋಗಗಳನ್ನು ಸ್ಪರ್ಶಿಸುತ್ತಾರೆ ಎಂದು, ನನ್ನನ್ನು ಸಹಾಯ ಮಾಡುವ ದೇವರಿದ್ದಾರೆ ಎಂದು ನಾವು ವಿಶ್ವಾಸಿಸಿ ಹೇಳೋಣ. ಪ್ರಿಯರೇ, ನಮ್ಮ ಸಮಸ್ಯೆಗಳು ಬೆಟ್ಟದಷ್ಟು ಆದರೂ ಅದು ಮಂಜಿನ ತರ ಕರಗುವಂತೆ ನಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ವಿಶ್ವಾಸದಿಂದ ಹೋದ ದಾವೀದನನ್ನು ನಾವು ಕಂಡಿದ್ದು ಗೆಲುವನ್ನು ಅನುಭವಿಸಿದ್ದ ದಾವೀದನು, ಸೋಲನ್ನು ಅನುಭವಿಸಿದ್ದ ದಾವೀದನನ್ನೆಲ್ಲ ನಾವು ಕಂಡಿದ್ದು. ಪ್ರಿಯರೇ, ದೇವರ ವಾಕ್ಯ ವಿಶ್ವಾಸದಿಂದ ಆಲಿಸುವ, ಪ್ರಾರ್ಥಿಸುವ. ನೀವು ಒಮ್ಮೆಯೂ ಒಬ್ಬರು ಸಹ ಸೋಲನ್ನು ಅನುಭವಿಸುವುದಿಲ್ಲ. ಆಮೇನ್. ನಿನ್ನ ದೇವರು ನಿನಗೆ ಸಹಾಯ ಮಾಡುತ್ತಾರೆ ಎಂಬ ವಿಶ್ವಾಸ ನಿನಗಿರಲಿ. ನಮಗೆ ಪ್ರಾರ್ಥಿಸೋಣ. ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರು ನಮಗೆ ವಿಜಯವನ್ನು ನೀಡುತ್ತಾರೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.